ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಕೇಜ್ರಿವಾಲ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಇದು ಪ್ರಜಾಪ್ರಭುತ್ವದ ಗೆಲುವು ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಈಗ ಕೇಜ್ರಿವಾಲ್ ಸಂತಸ ವ್ಯಕ್ತಪಡಿಸಿರತಕ್ಕಂಥದ್ದು ಈಗ ಗೊತ್ತಾಗ್ತಾ ಇದೆ. ಎಸ್, ಒಟ್ಟಾರೆ ಈಗ ಎಲ್ಲಾ ಭಾಗದಿಂದಲೂ ಕೂಡ ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. बहुत बधाई हमारे देश के युवाओं को, जेनजी को बहुत बधाई। बहुत खुशी की बात है, आप लोगों का संघर्ष रंग लाया। धर्मेंद्र प्रधान को अल्टीमेटली इस्तीफा देना पड़ा। ये पूरी डेमोक्रेसी की बहुत बड़ी जीत है। हमारे देश में लोगों का जनतंत्र से भरोसा ही उठ गया था। लोगों को लगने लगा था कि सरकारें सुनती नहीं है, जनता सरकारों के सामने चिल्लाती रहती थी, गिड़गिड़ाती रहती थी। हर चीज के लिए हम सरकार को हाथ जोड़ते रहते थे, पैर पकड़ते, सरकारें कभी सुनती नहीं थी। इतना बड़ा संघर्ष हुआ और अल्टीमेटली सरकार के अहंकार को झुकना पड़ा, जनता के सामने झुकना पड़ा। ये बहुत बड़ी जीत है, पूरे जनतंत्र की जीत है, डेमोक्रेसी की जीत है। और सरकार को भी अब समझ लेना चाहिए कि आपको जनता की सुननी पड़ेगी। ಎಸ್, ಇದರ ಬಗ್ಗೆ ಮಾತನಾಡೋದಕ್ಕೆ ಈಗ ಕಾಂಗ್ರೆಸ್ ವಕ್ತಾರರಾಗಿರತಕ್ಕಂಥ ಭವ್ಯ ನರಸಿಂಹಮೂರ್ತಿ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಎಸ್, ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ಕಟ್ ಆಗಿದೆ ಕಾಲ್. ಈಗ ದೆಹಲಿಯ ಜಂತರ್ ಮಂತರ್ ಹೋರಾಟದ ಕೇಂದ್ರ ಬಿಂದುವಾಗಿ ಮಾರ್ಪಡ್ತು ಈ ಒಂದು ವಿಚಾರ. ಸಾವಿರಾರು ವಿದ್ಯಾರ್ಥಿಗಳು, ವಿವಿಧ ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ಸಿಜೆಪಿ ಕಾರ್ಯಕರ್ತರು ನಿರಂತರ ಧರಣಿಯನ್ನು ಶುರು ಮಾಡಿದ್ರು. ಆರಂಭದಲ್ಲಿ ಇದು ಕೇವಲ ವಿದ್ಯಾರ್ಥಿಗಳ ಹೋರಾಟ ಆಗಿದ್ರೂ ಕೂಡ ನಂತರ ಇದು ರಾಷ್ಟ್ರೀಯ ಮಟ್ಟದ ಜನಾಂದೋಲನದ ರೂಪ ಪಡೆದುಕೊಳ್ತು. ಪ್ರತಿಭಟನೆ ತೀವ್ರಗೊಳ್ತಿದ್ದಂತೆ ರಾಜಕೀಯ ಪಕ್ಷಗಳು ಕೂಡ ಅಖಾಡಕ್ಕಿಳಿದವು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅನ್ನುವಂಥ ಬೇಡಿಕೆ ದಿನದಿಂದ ದಿನಕ್ಕೆ ತೀವ್ರ ಆಗ್ತಾ ಬಂತು. ದೇಶದ ಹಲವೆಡೆ ಪ್ರತಿಭಟನೆಗಳು ನಡೆದವು. ಇವತ್ತಿನವರೆಗೂ ಕೂಡ ನಡೀತಾ ಬಂತು. ಇದರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರಾದಂಥ ಸೆಮ್ಯೂಲ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಾನು ಪ್ರಮೋದ್ ಬೋಪಣ್ಣ ಮಾತಾಡ್ತಿದ್ದೀನಿ. ಸರ್ ಹೇಳಿ ಪ್ರಮೋದ್, ಹೇಳಿ. ಸರ್, ಈಗ ಫೈನಲಿ ಇಷ್ಟೆಲ್ಲ ಹೋರಾಟದ ನಂತರ ಎಲ್ಲ ಒಂದ್ ಕಡೆ ಫಲ ಸಿಕ್ತು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸರ್, ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಸಲ್ಲಿಸಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧ ಒಂದು ಈ ಪ್ರಕರಣದಲ್ಲಿ ಫಲ ಸಿಕ್ತು ಅನ್ನುವ ವಿಶ್ಲೇಷಣೆಗಿಂತ ಹೆಚ್ಚಾಗಿ ಯಾಕಾಗಿ ಒಬ್ಬ ಸಚಿವ, ಪ್ರಭಾವಶಾಲಿ ಸಚಿವ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಉಂಟಾಯ್ತು ಅನ್ನೋದು ನಂಬರ್ 1. ನಂಬರ್ 2, ಎರಡನೇದು, ಈವರೆಗಿನ ರಾಜಕಾರಣದಲ್ಲಿ ಪ್ರತಿಪಕ್ಷಕ್ಕೆ ಸಾಧ್ಯವಾಗದೇ ಇರೋದು ಮತ್ತೊಂದು ಗುಂಪಿಗೆ, ಮತ್ತೊಂದು ಯುವ ಶಕ್ತಿಗೆ ಯಾಕೆ ಸಾಧ್ಯ ಆಯ್ತು ಅನ್ನೋದು 2. ಧರ್ಮೇಂದ್ರ ಪ್ರಧಾನ್ ಅವರು ಬರೆದಿರುವ ಪತ್ರದಲ್ಲಿ ರಾಷ್ಟ್ರದ್ರೋಹಿ ಶಕ್ತಿಗಳು ಈ ಜಂತರ್ ಮಂತರ್ ಪ್ರತಿಭಟನೆಯ ಲಾಭವನ್ನ ಪಡೆದು ದೇಶದಲ್ಲಿ ವಿಚಿತ್ರಕಾರಿ ವಿದ್ಯಮಾನವನ್ನ ಸೃಷ್ಟಿ ಮಾಡ್ದಲೇ ಇರ್ಲಿ ಎನ್ನುವ ಆಶಯದ ಜೊತೆಗೆ ನಾನು ರಾಜೀನಾಮೆಯನ್ನ ಕೊಡ್ತಿದ್ದೇನೆ. ನನಗೆ ನನ್ನ ಮಕ್ಕಳ ಭವಿಷ್ಯ ಮುಖ್ಯ. ಮಕ್ಕಳು ಪ್ರತಿಭಟನೆಯನ್ನ ಬಿಟ್ಟು ಅವರವರ ಕಾಲೇಜುಗಳಿಗೆ, ಅವರವರ ಓದಿನತ್ತ ಗಮನ ಕೊಡ್ಲಿ ಎನ್ನುವ ಆಶಯದ ಜೊತೆ ನಾನು ರಾಜೀನಾಮೆಯನ್ನ ಕೊಡ್ತಿದ್ದೇನೆ ಅನ್ನೋ ಮಾತನ್ನ ಅವರು ರಾಜೀನಾಮೆಯ ಜೊತೆ ಕ್ಯಾಟಗಾರಿಕಲ್ ಆಗಿ ಹೇಳಿದ್ದಾರೆ. ಮಕ್ಕಳು ಭವಿಷ್ಯದ ದೃಷ್ಟಿಯಿಂದ ಇದನ್ನು ಮಾಡ್ತಿದ್ದೇನೆ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ. ಅದೇನೇ ಇರ್ಲಿ, ಬಟ್ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು ಎಲ್ಲೋ ಒಂದ್ ಕಡೆ ಕಳೆದ 10 ವರ್ಷಗಳಲ್ಲಿ ಹಿಂದೆಂದೂ ಕಾಣದಂತಹ ಒಂದು ಚಾಲೆಂಜ್ ಅನ್ನ, ಮೋದಿ ಅವರ ವರ್ಚಸ್ಸು ಇಂಥದ್ದೊಂದು ಸವಾಲನ್ನ ಎದುರಿಸಿದ ಪರಿಣಾಮ ಮತ್ತೆ ಮುಂದಿನ ದಿನಗಳಲ್ಲಿ ಈ ವರ್ಚಸ್ಸು ಇನ್ನಷ್ಟು ಆಗ್ಬಾರ್ದು, ವರ್ಚಸ್ಸಿಗೆ ಧಕ್ಕೆ ತರಬಾರ್ದು, ಧಕ್ಕೆ ಬೀಳ್ಬಾರ್ದು ಎನ್ನುವ ಕಾರಣಕ್ಕೆ ಈಗಲೇ ಎಚ್ಚರಗೊಂಡು ಅವರು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಒತ್ತಡಕ್ಕೆ ಮಣಿದು ಅನಿವಾರ್ಯವಾಗಿ ಪಡ್ಕೊಂಡಿರೋದು ನಮಗೆ ಡೆವಲಪ್ಮೆಂಟ್ ಇಂದ ಗೊತ್ತಾಗುತ್ತೆ. ಆಮೇಲೆ ರೂಲಿಂಗ್ ಪಾರ್ಟಿ ಬಿಜೆಪಿ ಅಥವಾ NDA ಅಲಯನ್ಸ್ ಏನಿದೆ ಅದಕ್ಕೆ ವಿರುದ್ಧವಾಗಿ ಪ್ಯಾರಲಲ್ ಆಗಿ ಯಾವ ಶಕ್ತಿಗಳು ಪ್ರಬಲವಾಗಿ ಸರ್ಕಾರವನ್ನ ಅಲ್ಲಾಡಿಸೋದಕ್ಕೆ, ಮೋದಿ ಅವರ ವರ್ಚಸ್ಸಿಗೆ ಧಕ್ಕೆ ತಂದು ಅವ್ರ ಮೇಲೆ ಒತ್ತಡವನ್ನ ಸೃಷ್ಟಿಸಿ ಒಬ್ಬ ಸಚಿವರ ತಲೆದಂಡವನ್ನ ಈವರೆಗೆ ಪಡ್ಕೊಳ್ಳೋದು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ಆ ವ್ಯಾಕ್ಯೂಮ್ ಇತ್ತಲ್ಲ, ಆ ವ್ಯಾಕ್ಯೂಮ್ ಅಂದ್ರೆ ಪ್ರತಿಪಕ್ಷ ರಾಜಕಾರಣದ ಶೂನ್ಯ ಇತ್ತಲ್ಲ, ಆ ಶೂನ್ಯವನ್ನ ಯುವ ಶಕ್ತಿ ಅದರ ಲಾಭವನ್ನ ಪಡ್ಕೋತು. ಅಂದ್ರೆ ಯುವ ಶಕ್ತಿ, ಜೆನ್ಸಿ ಅಂದ್ ಏನಿದೆ, ಹೊಸ ತಲೆಮಾರಿನ ಪ್ರತಿಭಟನೆ
ಹೊಸ ತಲೆಮಾರಿಗೆ ಕಡೆಗೂ ಕೂಡ ಮೋದಿ ತಲೆಬಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಸ್ ಎಸ್ ಎಸ್. ಈಗ ಈ ಕಾಂಗ್ರೆಸ್ನವರು ಈಗ ಇನ್ನೂ ಕೂಡ ಮುಗ್ದಿಲ್ಲ ಇಲ್ಲಿಗೆ. ಒಂದು ಬೇಡಿಕೆ ಈಡೇರಿದೆ, ಆದರೆ ಸಾಕಷ್ಟು ಬೇಡಿಕೆ ಇದೆ. ಅಂದರೆ 6 ಬೇಡಿಕೆಗಳು ಇದ್ದಾವೆ. ಈಗ ಎಲ್ಲರೂ ಕೂಡ ಸಾರಿ ಕೇಳಬೇಕು ಅಂತ ಹೇಳ್ತಿದ್ದಾರೆ ಸರ್. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರು, ಓಕೆ. ನೆಕ್ಸ್ಟ್ ಅಮಿತ್ ಶಾ ಅವರು ಸಾರಿ ಕೇಳಬೇಕು, ಪ್ರಧಾನಿ ಅವರು ಸಾರಿ ಕೇಳಬೇಕು ಇದ್ರ ಬಗ್ಗೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಪರಿಹಾರ ಕೊಡಬೇಕು ಎಲ್ಲ ವಿದ್ಯಾರ್ಥಿಗಳಿಗೆ, ಆತ್ಮಹತ್ಯೆ ಮಾಡ್ಕೊಂಡಂತ ಕುಟುಂಬಗಳಿಗೆ. ಹೌದು, ಒಂದು ಮುಖ್ಯವಾದ ಬೇಡಿಕೆನೆ ಒಬ್ಬ ಪ್ರಭಾವಿ ಸಚಿವರ ತಲೆದಂಡವನ್ನ ಕೊಡುವಂತಹ ಬೇಡಿಕೆನೆ ಈಡೇರಿದೆ. ಇನ್ನು ಕ್ಷಮೆ ಕೇಳೋದು ಬಿಡೋದು, ಕ್ಷಮೆ ಕೇಳೋದ್ರಿಂದ ಹೊರಟೋದು ಸುಸೈಡ್ ಮಾಡ್ಕೊಂಡಿಲ್ಲ ಮಕ್ಕಳ ಬದುಕು ವಾಪಸ್ ಬರುತ್ತಾ, ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಏನು ಸಿಗಲ್ಲ. ಮಕ್ಕಳ ಕುಟುಂಬಗಳಿಗೆ, ಅವರ ಮೃತಪಟ್ಟವರ ಕುಟುಂಬಗಳಿಗೆ ಪರಿಹಾರನ ಕೊಡ್ಬೇಕು ಅನ್ನೋದು ಮುಖ್ಯವಾದ ಬೇಡಿಕೆ. ಅದು ಹೆಚ್ಚು ಅದರಲ್ಲಿ ಇದಿದೆ, ಏನೋ ತೂಕನೂ ಇದೆ. ಹೀಗಾಗಿ ಅದು ಬೇಡಿಕೆ ಈಡೇರಬೇಕು ಮತ್ತು ಅದಕ್ಕೆ ಒಪ್ಕೊಂಡಿದ್ದಾರೆ. ಅದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿದೆ. ಹೀಗಾಗಿ ಮುಂದೆ ಈಗ ಪಾರ್ಲಿಮೆಂಟ್ ಅಲ್ಲಿ ಸ್ಟೇಟ್ಮೆಂಟ್ ಮಾಡೋದು ಆನ್ ದಿ ಫ್ಲೋರ್ ಆಫ್ ದಿ ಹೌಸ್, ಅದನ್ನ ಮೋದಿ ಅವರು ಸ್ಟೇಟ್ಮೆಂಟ್ ಮಾಡ್ತಾರೋ ಅಥವಾ ಸರ್ಕಾರದ ಪರವಾಗಿ ಕಿರಣ್ ರಿಜಿಜು ಸಂಸದೀಯ ಮಂತ್ರಿ ಅವ್ರು ಸ್ಟೇಟ್ಮೆಂಟ್ ಮಾಡ್ತಾರೋ ಅಥವಾ ಧರ್ಮೇಂದ್ರ ಪ್ರಧಾನ್ ಸ್ಟೇಟ್ಮೆಂಟ್ ಮಾಡ್ತಾರೋ, ಆ ಡೆವಲಪ್ಮೆಂಟ್ಸ್ ನ ನಾವು ಕಾದ್ ನೋಡ್ಬೇಕಾಗಿದೆ. ಅಲ್ಲಿಗೆ ಒಂದು ಸಿಜೆಪಿ ಯಾವುದನ್ನ ಅವಮಾನ ಜಿರ್ಲೆ ಅಂತ ಹೇಳಿ ಅವಮಾನದ ಶಬ್ದವನ್ನ ಬಳಸಿದ್ರು, ಆ ಅವಮಾನದ ಶಬ್ದವನ್ನ ಒಂದು ಶಕ್ತಿಯನ್ನಾಗಿ ಪರಿವರ್ತಿಸಿಕೊಂಡ ಭಾರತ ರಾಜಕಾರಣದ ಪ್ರಯೋಗ. ಅಂದ್ರೆ ಜಿರ್ಲೆ ಅಂತ ಅವಮಾನ ಮಾಡಿದ್ರು ಹೌದು ಯಂಗ್ಸ್ಟರ್ಸ್, ಆದ್ರೆ ಅವಮಾನವನ್ನ ಒಂದು ಶಕ್ತಿಯಾಗಿ, ಆತ್ಮಗೌರವದ ಸಂಕೇತವನ್ನಾಗಿ, ಒಂದು ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಂಡು ಅದೊಂದು ಹೊಸ ಪ್ರಯೋಗ ಆಯ್ತು. ಹೌದು, ಅವರು ಓಪನ್ ಆಗಿ ಹೇಳಿದ್ರು ಸರ್. ಅವರು ಓಪನ್ ಆಗಿ ಹೇಳಿದ್ರು, ಎಲ್ಲಾ ವಿದ್ಯಾರ್ಥಿಗಳು ಆ ಎಲ್ಲಾ ಜಿರಳೆಗಳು ಸೇರ್ಕೊಂಡ್ರೆ ಮುಂದಿನ ದಿನ ಏನಾಗುತ್ತೆ ಅಂತ ನಾವು ತೋರಿಸ್ತೀವಿ ಅಂತ ಕೂಡ ಹೇಳಿದ್ರು ಸರ್. ಎಕ್ಸಾಕ್ಟ್ಲಿ, ಅದು ಬರುವ ದಿನಗಳಲ್ಲಿ ಒಂದು ಪ್ರತಿಪಕ್ಷ ರಾಜಕಾರಣದ ಒಂದು ಪ್ರಬಲ ರಾಜಕೀಯ ಶಕ್ತಿಯಾಗಿ ರೂಪುಗೊಳ್ಳುತ್ತಾ ಅನ್ನೋದು ಇಲ್ಲಿ ಪ್ರಶ್ನೆ. ಅದು ಭವಿಷ್ಯ ಅದಕ್ಕೆ ಉತ್ತರವನ್ನ ಕೊಡುತ್ತೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.